ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು KPSC ಕಡೆಯಿಂದ ಬಂದಿರತಕ್ಕಂಥ ಒಂದು ಲ್ಯಾಂಡ್ ಸರ್ವೆ ಪೋಸ್ಟ್ಗೆ ಯಾವ ಥರ ಅಪ್ಲೈ ಮಾಡೋದು ಎಂಬುದಾಗಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಗೂಗಲ್ಗೆ ಅಥವಾ ಕ್ರೋಮ್ಗೆ ಹೋಗಿ KPSC ಎಂಬುದಾಗಿ ಟೈಪ್ ಮಾಡಿ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅದರ ನೋಟಿಫಿಕೇಶನ್ ಎಲ್ಲ ಓದಿ ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟೆಷ್ಟು ಫೀಸ್ ಇದೆ ಅಂತ ಸಹ ಹೇಳಿದ್ದೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ನೀವು ಪ್ಲೇ ಲಿಸ್ಟಲ್ಲಿ ಏನು ಜಾಬ್ ಅಪ್ಡೇಟ್ಸ್ ಎಂಬುದಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸಲ್ಲೇ ನೀವು ನೋಡ್ಬೋದು. ನನ್ನ ಈ ಒಂದು ಯೂಟ್ಯೂಬಲ್ಲಿ ನಾನು ಏನೆಲ್ಲ ಅಪ್ಡೇಟ್ಸ್ ಮಾಡ್ತಾ ಇದ್ದೀನಿ ಅಂತ ಸಹ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ನಾನು ಇದರಲ್ಲಿ ಫ್ರೀಯಾಗಿ ಸಿಗ್ತಕ್ಕಂಥ ಏನೆಲ್ಲ ಅಪ್ಡೇಟ್ಸ್ ಇದೆ, ಅಂದರೆ ಅದು ಕಾಂಪಿಟೇಟಿವ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಎಜುಕೇಷನಿಗೆ ಫ್ರೀಯಾಗಿ ಏನೆಲ್ಲ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ಒಂದು ಫೀಸ್ ಕಟ್ಟೋದಿಲ್ಲದೆ ಏನಿರುತ್ತೋ ಆ ಒಂದು ಸ್ಟೂಡೆಂಟ್ಸ್ಗಾಗಿರ್ಬೋದು, ಅಥವಾ ಯಾರೆಲ್ಲ ಒಂದು ಫ್ರೀಯಾಗಿ ಏನೊಂದು ಕೋರ್ಸಸ್ಗಳನ್ನ ನೋಡ್ತಾ ಇರ್ತೀರೋ ಅವರಿಗೆಲ್ಲ ಹೆಲ್ಪ್ ಆಗಲಿ ಎಂಬುದಾಗಿ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಥರ ಲ್ಯಾಂಡ್ ಸರ್ವೆಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದು, ಯಾವ ಥರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೆಂಬುದಾಗಿ ಸಹ ನೋಡೋಣ. ಓಕೆ, ನಿಮ್ಮ ಒಂದು ಗೂಗಲ್ಗೆ ಅಥವಾ ಕ್ರೋಮ್ಗೆ ಹೋಗಿ ಟೈಪ್ ಮಾಡಿ KPSC ಎಂಬುದಾಗಿ. ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಆ ಪೇಜ್ ನಿಮಗೆ ಕಾಣುತ್ತೆ. ಓಕೆ, ಇಲ್ಲಿ ಏನೊಂದು ಪರ್ಪಲ್ ಕಲರಲ್ಲಿ ಒಂದು KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಏನು ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಈ ಥರ ಒಂದು ಬೋರ್ಡ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಹೊಸದಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಹಾಕೋದಿದೆ, ಇಲ್ಲಿ ನಾವು ಸೈಡಲ್ಲಿ ಹೊಸದು ಏನು ಅಂತ ಕಾಣಿಸ್ತಾ ಇದೆಯಲ್ಲ, ವಾಟ್ ಈಸ್ ನ್ಯೂ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಾವು ನೋಡ್ಬೋದು 2024ನೇ ಸಾಲಿನ ಪ್ರಥಮ ಅಧಿವೇಶನ ಇಲಾಖೆ ಪರೀಕ್ಷೆ ಫಲಿತಾಂಶಗಳು ಅಥವಾ KPSC ಅಂಡರಲ್ಲಿ ಏನೇನೆಲ್ಲ ಇರ್ತದೆ, ಏನೇನೆಲ್ಲ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ಬ್ಲಿಂಕ್ ಆಗ್ತಾ ಇಲ್ಲ ಇವಾಗ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಲಿಂಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಫಾರ್ ದ ಲ್ಯಾಂಡ್ ಸರ್ವೆ RPC and HK is published. ಓಕೆ, ನಾನು ಓದೊಂದು ವಿಡಿಯೋದಲ್ಲಿ ಹೇಳಿದ್ದೆ HK ಅವರಿಗೆ, ನೆಕ್ಸ್ಟು ಒಂದು ಕಲ್ಯಾಣ ಕರ್ನಾಟಕದವರಿಗೆ, ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಅಲ್ಲದೆ ಇರ್ತಕ್ಕಂಥ ಜಿಲ್ಲೆಯವರಿಗೆ ಬಿಟ್ಟಿರೋಂಥ ಅಪ್ಲಿಕೇಶನ್ ಇದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ನೋಡ್ಬೋದು ಲಾಗಿನ್ ಪೇಜ್ ಅಂತ ಕಾಣಿಸ್ತಾ ಇದೆ. ನೀವೇನಾದರೂ ಹೊಸದಾಗಿ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಕೊಡ್ತಾ ಇದ್ದೀರಾ ಅಂತಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ, ನಿಮ್ಮ ಒಂದು ಪಾಸ್ವರ್ಡು ನ್ಯೂ ಪಾಸ್ವರ್ಡ್ ಹಾಕ್ಬಿಟ್ಟು ಒಂದು ಕ್ಯಾಪ್ಚರ್ ಏನು ಕೊಟ್ಟಿದೆ ಇಲ್ಲಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಓಕೆ, ನೆಕ್ಸ್ಟು ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ OTPನ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ನೀವು ಅವಾಗ ಅಪ್ಲೈ ಮಾಡ್ಬೋದು. ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿರೋದ್ರಿಂದ ನಂದು ಆಲ್ರೆಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ತೋರಿಸಲ್ಲ. ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಲಾಗಿನ್ ಆಗ್ಬೋದು. ಓಕೆ, ಅಥವಾ ನೀವೇನಾದರೂ ಓಕೆ ಇದೇ ಇರಲಿ, ಲಾಗಿನ್ ಪೇಜ್ ಅಂತ ಲಾಗಿನ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ ನಿಮ್ಮ ಒಂದು ನಂಬರ್ ಹಾಕಿ ಪಾಸ್ವರ್ಡ್ ಟೈಪ್ ಮಾಡಿ. ಓಕೆ, ಸಾರಿ, ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ಸೈನ್ ಇನ್ ಕೊಡಿ. ಓಕೆ, ಇಲ್ಲಿ ಏನು ಒಂದು ಡಿಕ್ಲರೇಷನ್ ಕೊಟ್ಟು ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಐ ಹ್ಯಾವ್ ಅಂಡರ್ಸ್ಟುಡ್ ದ ಇನ್ಸ್ಟ್ರಕ್ಷನ್ ಅಂಡ್ ಗೋ ಕೊಡಿ. ಓಕೆ, ಇದಕ್ಕೂ ಮುಂಚೆ ನೀವು ಓದ್ಕೊಳ್ಳಿ, ಇಲ್ಲಿ ನಾನು ಆಲ್ರೆಡಿ ಓದಿದ್ದೀನಿ. ಓಕೆ, ನೀವು ಓದ್ಕೊಂಡು ಮಾಡಿ. ಓಕೆ, ನಾನು ಗೋ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು, ಇದು ಬಂದ್ಬಿಟ್ಟು ನನ್ನ ಇಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಅದೇನೆಂದರೆ ವಿದ್ಯಾರ್ಹತೆ ವಿವರಗಳಲ್ಲಿ PU ಮತ್ತು ನಂತರದ ವಿದ್ಯಾರ್ಹತೆ ವಿವರಗಳ ದಿನಾಂಕ 2/3/2024 ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ PU ನಂತರದ ವಿದ್ಯಾರ್ಥಿಯನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ. ಅಂದರೆ ಇಲ್ಲಿ ಏನಾದರೂ 2024 ಒಳಗೆ ಏನಾದರೂ ಆಲ್ರೆಡಿ ಅಪ್ಲೈ ಮಾಡಿರ್ತೀವಿ ನಾವು, ಅವ್ರೇನಾದರೂ ಇದ್ದರೆ ಅವ್ರೇನು ಮಾಡಬೇಕು, PUದು ಏನೋ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ನಾವು ಇಲ್ಲಿ ಎಂಟರ್ ಮಾಡ್ತೀವಿ, ಅದನ್ನು ಡಿಲೀಟ್ ಮಾಡಿಬಿಟ್ಟು ಎಂಟರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಹೊಸದಾಗಿ ಅಪ್ಲೈ ಮಾಡ್ತಿದ್ದ ನಾವು ಆಟೋಮೆಟಿಕ್ಕಾಗಿ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ ಅಂತ ಕೊಡಿ. ಇದು ನನ್ನ ಒಂದು ಪೇಜ್. ಓಕೆ, ನಾನು ಏನು ಅಪ್ಲೈ ಮಾಡಿರೋದು ಅಲ್ಲೆಲ್ಲ ಇಲ್ಲಿ ಕಾಣಿಸ್ತಿದೆ. ಇಲ್ಲೇನು ನಾಟ್ ಅವೈಲೇಬಲ್ ಅಂತ ಇದೆ, ಇದೆಲ್ಲ ಯಾವುದೇ ಅಪ್ಲೈ ಮಾಡೋಕ್ಕಾಗದೇ ಇರೋದು. ಇಲ್ಲೇನು 2 PDF ಇದೆ, ಇದು ಮಾತ್ರ ಅಪ್ಲೈ ಮಾಡೋದು. ಇಲ್ಲಿ ಸೆಕೆಂಡ್ ಒನ್ ಏನು ಕಾಣಿಸ್ತಾ ಇದೆ, ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ.
ಇಲ್ಲಿ ನಾವು ನೋಡ್ಬೋದು 6 ಫಾರ್ಮ್ಗಳನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಒಂದು ಪರ್ಸನಲ್, ಇನ್ನೊಂದು ಎಜುಕೇಶನಲ್ ಕ್ವಾಲಿಫಿಕೇಶನ್, ಇನ್ನೊಂದು ರಿಸರ್ವ್ ಡೀಟೇಲ್ಸ್, ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಇನ್ನೊಂದು ಅದರ್ಸ್ ಡೀಟೇಲ್ಸ್, ಇನ್ನೊಂದು ಕಂಪಲ್ಸರಿ ಕನ್ನಡ ಡೀಟೇಲ್ಸ್. ಓಕೆ, ನಾನು ಇಲ್ಲಿ ಫಸ್ಟ್ ಒನ್ ಕ್ಲಿಕ್ ಮಾಡಿದ್ದೀನಿ, ಪರ್ಸನಲ್ ಡೀಟೇಲ್ಸ್. ಇದರಲ್ಲಿ ನಾವು ನೋಡ್ಬೋದು ನಾವು SLC, ಒಂದು SLC ಸಂಬಂಧಪಟ್ಟ ನೀವು SLC ಟೈಪ್ ಮಾಡಿ SSLC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವ್ ಇಲ್ಲಿ ಏನು ಅಪ್ಲೈ ಮಾಡ್ಬೇಕಾದ್ರೆ ಮಾಡಿರ್ತೀವಲ್ಲ, ಒಂದು ಅರ್ಜಿ ದಾಖಲೆ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ನೀವೇನು ಅಪ್ಲೈ ಮಾಡೋದು ಬೇಕಾಗಿಲ್ಲ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡು, ನಿಮ್ಮ ಒಂದು ಪೇರೆಂಟ್ ಡೀಟೇಲ್, ಇದನ್ನೆಲ್ಲ ನೀವು ಆಗ್ಬೋದು. ನಿಮ್ಮ ಒಂದು ಜಿಮೇಲು, ಫೋನ್ ನಂಬರ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ಫೋಟೋ, ನೆಕ್ಸ್ಟ್ ನಿಮ್ಮ ಒಂದು ಸೈನ್ ಸಹ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ನಿಮ್ಮ ಒಂದು ಅಡ್ರೆಸ್ಗಳು ಬಂದು ಇದು ಮಾಡ್ಬೋದು. ನಿಮ್ಮ ಒಂದು ಪರ್ಸನಲ್ ಆಗಿ ಇರ್ತಕ್ಕಂಥ ಸ್ಟಾರ್ಟರ್ ಡೀಟೇಲ್ಸ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ನಿಮ್ಗೆ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ನ ಸಹ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಓಕೆ, ನೀವೇನಾದ್ರೂ KPSC ಮುಂಚೆ ಬರ್ದಿದ್ದೀರಾ ಅಂತಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇದಕ್ಕೂ ಮುಂಚೆ ನೀವೇನಾದ್ರೂ KPSC ಎಕ್ಸಾಮ್ಸ್ನ ಅಟೆಂಪ್ಟ್ ಮಾಡಿದ್ದೀರಾ ಅಂದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಇದು ಲಾಸ್ಟ್ ಇದು. ಓಕೆ, ನೆಕ್ಸ್ಟ್ ಕೊಡ್ತಾ ಹೋಗಿ ನಿಮ್ಮೊಂದು ಎಜುಕೇಶನಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ SSLC, PUC, ನೀವೇನಾದ್ರೂ PUC ತನಕ ಮಾಡಿದ್ರೆ PUC ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ PUC ಸಂಬಂಧಪಟ್ಟಿರ್ತಕ್ಕಂಥ SLC ಸಂಬಂಧಪಟ್ಟಿರ್ತಕ್ಕಂಥ PUCಗೆ, ನೆಕ್ಸ್ಟ್ ಡಿಗ್ರಿಗೆ, ನೆಕ್ಸ್ಟ್ ಇಲ್ಲಿ ಡಿಗ್ರಿ ಅವ್ರು ಯಾರೆಲ್ಲ ಅಪ್ಲೋಡ್ ಮಾಡ್ಬೋದು ಅಂತಾನೂ ಸಹ ಹೇಳಿದ್ದೆ ನಾನು. ನೀವೇನಾದ್ರೂ ಇಂಜಿನಿಯರಿಂಗ್ ಸಿವಿಲ್ ಅಲ್ಲಿ ಪಾಸ್ ಆಗಿದ್ದು ಅವ್ರು ಸಹ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ನಾನು ಒಂದೊಂದಾಗಿ ಸಹ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಾವು ನೋಡ್ಬೋದು ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಸೇವ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏನ್ PDF ಅಪ್ಲೋಡ್ ಮಾಡ್ತೀರಾ ಅದೆಲ್ಲ ಏನಾಗಿರ್ಬೇಕು, PDF ಅಲ್ಲಿ ಇರಬೇಕು. ಯಾವುದೇ ಇಮೇಜ್ ಅಲ್ಲಿ PNG ಫಾರ್ಮ್ ಅಲ್ಲಿ ಅಥವಾ JPG ಫಾರ್ಮ್ ಅಲ್ಲಿ ಇರಬಾರ್ದು. ಓಕೆ, PDF ಅಲ್ಲಿ ಇರಬೇಕು ಡಾಕ್ಯುಮೆಂಟ್ಸ್ ಮಾತ್ರ. ಅದಾದ್ಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ನಾನು PU ಮೇಲೆ ಅಪ್ಲೋಡ್ ಮಾಡಿರೋದ್ರಿಂದ SSLC ಮತ್ತೆ PUC ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಅಂತ ಕೊಡಿ. ನಿಮ್ಮ ಒಂದು ನೆಕ್ಸ್ಟ್ ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ನಾನು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೀವು ಡಿಗ್ರಿ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಡಿಗ್ರಿ BE ಅಥವಾ ಸಿವಿಲ್ ಅಥವಾ ಒಂದು ಡಿಪ್ಲೊಮಾ ಅವ್ರು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಸಂಬಂಧಪಟ್ಟ ಡೀಟೇಲ್ಸ್ನ ಹಾಕೊಂತ ಹೋಗಿ, ಅಥವಾ ಮ್ಯಾನ್ಯುಯಲ್ ಆಗಿ ಸಹ ಎಂಟ್ರಿ ಮಾಡ್ಬೋದು. ನಾವು ನೆಕ್ಸ್ಟ್ ನೋಡೋದಾದ್ರೆ ಏನೊಂದು ರಿಸರ್ವೇಶನ್ ಡೀಟೇಲ್ಸ್, ಥರ್ಡ್ ಒನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರಿಸರ್ವೇಶನ್ ಡೀಟೇಲ್ಸ್ ಅಂತ ಹಾಕಿ. ಇಲ್ಲಿ ನೀವೇನಾದ್ರೂ ರಿಸರ್ವೇಶನ್ SC/ST ಆಗಿದ್ರೆ ನಿಮ್ಮ ಒಂದು RD ನಂಬರ್ ಹಾಕಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ರೂರಲ್ ಅಥವಾ ಕನ್ನಡ ಮೀಡಿಯಂ ಈ ತರ ಏನಾದ್ರು ಇತ್ತು, ಗ್ರಾಮೀಣ ಇತ್ತು ಅಂತ ಅಂದ್ರೂ ಸಹ ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಷಲ್ ಆಗಿ HK ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿರುವಂತ ಒಂದು ಫಾರ್ಮ್ ನ ಸಹ ನೀವು ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡುವಂತ ಎಲ್ಲಾ ಫಾರ್ಮ್ಸ್ ಸಹ PDF ಫಾರ್ಮ್ ಅಲ್ಲಿ ಇರ್ಬೇಕು. ಓಕೆ, ಫೋಟೋ ಇಮೇಜ್ ಒಂದ್ ಬಿಟ್ಟು ಇದ್ದಾವೆಲ್ಲ ಏನಾಗಿರ್ಬೇಕು, PDF ಫಾರ್ಮ್ ಅಲ್ಲಿ ಇರ್ಬೇಕು. ನಮ್ದು SC/ST ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ಬೇಕು, ಇಲ್ಲಿ ಆರ್ ಯು ಕ್ಲೈಮಿಂಗ್ ರಿಸರ್ವೇಶನ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ನಿಮ್ದು ಏನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೂ ಸಹ ನೀವು PDF ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಏನಾದ್ರು ಅಂಗವಿಕಲತರು ಇದ್ದೀರಾ ಅಂತಂದ್ರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಗ್ರಾಮೀಣಕ್ಕೆ ಸಂಬಂಧಪಟ್ಟವರಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನಮ್ದು ನೋ. ಸೊ ನಂದು ಎಲ್ಲ ನೋ ಇದೆ, ಸೊ ನೋ ಅಂತ ಹಾಕಿ ಓದ್ಕೊಂಡು ಹಾಕಿ. ಬಿಫೋರ್ ವಾಟ್ ಯು ಆರ್ ನೀವೇನೇ ಒಂದು ಅಪ್ಲೈ ಮಾಡ್ಬೇಕಾದ್ರೂ ಸಹ ಏನ್ ಮಾಡ್ಬೇಕು ನೋಡ್ಕೊಂಡು ಆನ್ಸರ್ ಮಾಡಿ. ಓಕೆ, ವಿಕಲಚೇತನರಿದ್ರೆ ನೋ ಅಂತ ಹಾಕಿ, ಇದ್ರೆ ಓಕೆ ಅಂತ ಹಾಕಿ. ನಿಮ್ಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಏನಿರುತ್ತೆ ರಿಸರ್ವೇಶನ್ ಇರುತ್ತೆ. ನೀವು ಅದಕ್ಕೂ ಮುಂಚೆ ನೀವೇನಾದ್ರೂ ಅಪ್ಲೋಡ್ ಮಾಡಿ ಇವಾಗ ನೀವು ಇಲ್ಲಿ ಏನಾದ್ರು ರಿಸರ್ವೇಶನ್ ಕೊಡ್ದಲೆ ನಂದು ರಿಸರ್ವೇಶನ್ ಇದೆ ಅಂತಂದ್ರೆ ಅವ್ರು ನಿಮ್ದು ಏನೋ ಒಂದು ಫಾರ್ಮ್ ಆಗ್ಲಿ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಬಿಫೋರ್ ಏನು ಅಪ್ಲೋಡ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ನೋಡಿ ಅಪ್ಲೋಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನ ಕೇಳ್ತಾ ಇದೆ. ಫೋರ್ತ್ ಒನ್ ಇಲ್ಲಿ ಎಲ್ಲ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತರ ನಿಮ್ದು ಸಹ ಗ್ರೀನ್ ಅಲ್ಲಿ ಕಾಣಿಸ್ಬೇಕು. ಓಕೆ, ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ, ನೋ ಅಂತಂದ್ರೆ ನೋ ಅಂತ ಹಾಕಿ. ಓಕೆ, ನಮ್ದು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ನೋ ಅಂತ ಹಾಕ್ತೀವಿ. ಅದರ್ ಡೀಟೇಲ್ಸ್ ಅಂತ ಏನ್ ಕಾಣಿಸ್ತಾ ಇದೆ, ಇಲ್ಲಿ ನೀವು ಯಾವುದೇ ಕ್ರಿಮಿನಲ್ ಕೇಸಸ್ ಏನಾದ್ರು ಒಳಗೊಂಡಿದ್ದೀರಾ ಅಂತಂದ್ರೆ ನಾವು ಯಾವುದೇ ಕ್ರಿಮಿನಲ್ ಕೇಸಸ್ ಒಳಗೊಂಡಿಲ್ಲ, ಸೊ ನೋ ಅಂತ ಹಾಕಿ. ನೀವು ಯಾವುದೇ ಡಿಬಾರ್ ಆಗಿದ್ದೀರಾ ಇನ್ನಿತರ ಯಾವುದೇ ಎಕ್ಸಾಮ್ಸ್ ಅಲ್ಲಿ ಅಂತಿದ್ರೆ ನೋ ಅಂತ ಹಾಕಿ. ನೆಕ್ಸ್ಟ್ ಕಂಪಲ್ಸರಿ ಕನ್ನಡ ಅಂತ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಕಂಪಲ್ಸರಿ ಎಕ್ಸಾಮ್ ನೀವೇನಾದ್ರೂ 29/11/2020 ನಂತರ ನಡೆದ ಅಂದ್ರೆ ಲಾಸ್ಟ್ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಮ್ಗೆ ಏನಾದ್ರು ಕನ್ನಡ ಎಕ್ಸಾಮ್ಸ್ ಬಿಟ್ಟಿದ್ರು, ಅವಾಗ ಬರ್ದಿರೋರಿದ್ರೆ ನಿಮ್ಮ ಒಂದು
ಏನು ಬಂದಿರತಕ್ಕಂಥ ರಿಸಲ್ಟ್ ಒಂದು PDF ಅಥವಾ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಒಂದು PDF ಸಹ ನೀವು ಅಪ್ಲೋಡ್ ಮಾಡ್ಬೋದು. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಬರ್ದಿಲ್ಲ, ಸೊ ನಾನು ಬರ್ದಿಲ್ಲ ಎಂಬುದಾಗಿ ಹಾಕಿದ್ದೀನಿ. ಓಕೆ, ಇಫ್ ಇಟ್ ಈಸ್ ಎಸ್ ಅಂತ ಇತ್ತು ಅಂದರೆ ನೀವು ಇಲ್ಲಿ ಏನು ಮಾಡ್ಬೋದು, ಪರೀಕ್ಷೆ ದಿನಾಂಕ ಹಾಕಿ ರಿಜಿಸ್ಟರ್ ನಂಬರ್ ಸಹ ಹಾಕ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆ ಹಾಕಬೇಕು. ಓಕೆ, ನಮ್ದು ಇಲ್ಲಿ ಬರ್ದಿಲ್ಲ, ಸೊ ನೋ ಅಂತ ಹಾಕಿ ಸೇವ್ ಕೊಡಿ. ಎಲ್ಲದಕ್ಕೂ ಸಹ ಸೇವ್ ಕೊಡಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಏನು ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ, ನೀವು ಅದಕ್ಕೂ ಮುಂಚೆ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನಾದರೂ ನೋಡ್ಕೋಬೇಕು ಅಂತಿದ್ರೆ ಇಲ್ಲಿ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ನೀವು ಒಂದು ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕೆ ಹೋಗಿ. ಇದೆಲ್ಲ ಬೇಸಿಕ್ ಆಗಿ ನೀವು ತಿಳ್ಕೊಂಡಿರ್ತಕ್ಕಂಥ ಅಂಶಗಳು. ಫಸ್ಟ್ ನೀವು ಪ್ರಿವ್ಯೂ ಮಾಡ್ಕೊಳ್ಳಿ, ಏನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಯಾವುದಾದ್ರೂ ಬಿಟ್ಟಿದ್ದೀನ ಅಥವಾ ಏನಾದರೂ ಅಪ್ಲೋಡ್ ಮಾಡಬೇಕಾ ಎಂಬುದಾಗಿ ನೀಟಾಗಿ ನೋಡ್ಕೊಳ್ಳಿ. ಪ್ರಿವ್ಯೂ ದ ಪ್ರಿಂಟ್ ಡಾಕ್ಯುಮೆಂಟ್ ಅಂತ ಇದ್ರ ಮೇಲೆ ಟೈಪ್ ಮಾಡಿದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ನೀವೇನಿಲ್ಲಿ 6ಕ್ಕೆ ಸಂಬಂಧಪಡ್ತಕ್ಕಂಥ ಇನ್ಫಾರ್ಮೇಶನ್ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಫೈನಲ್ ಸಬ್ಮಿಟ್ ಅಂತ ಕೊಡಿ. ನಾವು ಆಲ್ರೆಡಿ ಫೈನಲ್ ಸಬ್ಮಿಟ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ಥರ್ಡ್ ಒನ್ ಅಲ್ಲಿ ಕಾಣಿಸ್ತಿದೆ, ಅಪ್ಲೈ ಟು ಪೋಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೀವೇನಾದ್ರೂ ನಾನ್ HK ಆಗಿದ್ರೆ, ಹೈದರಾಬಾದ್ ಕರ್ನಾಟಕದವ್ರು ಆಗಿದ್ರಿ ಅಂತಂದ್ರೆ ಇಲ್ಲಿ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿಲ್ಲದೆ ಇರೋರು ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸ್ತಿದೆ. ಓಕೆ, ಅಥವಾ ನೀವೇನಾದ್ರೂ ಡೌನ್ಲೋಡ್ ಮಾಡ್ಕೋಬೇಕು ಅಪ್ಲಿಕೇಶನ್ ಅಂತಂದ್ರೆ ಇದ್ರ ಮೇಲೆ ಗ್ರೀನ್ ಕಲರ್ ಬಟನ್ ಅಲ್ಲಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಓಕೆ, ನೀವು SS ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ ಯಾವುದೇ ಪೇಮೆಂಟ್ ಇರೋದಿಲ್ಲ, ನಿಮ್ಗೊಂದು ರೆಫರಲ್ ನಂಬರ್ ಸಹ ಇರುತ್ತೆ, ನೀವು ಯಾವುದಕ್ಕೆ ಅಪ್ಲೈ ಮಾಡಿದಿರ ಅಂತ ಸಹ ಇರುತ್ತೆ. ಓಕೆ, ಅಪ್ಲೈ ಟು ಪೋಸ್ಟ್ ಕ್ಲಿಕ್ ಮಾಡಿದ್ರೆ ನೀವೇನು ಯಾವುದಕ್ಕೆ ಅಪ್ಲೈ ಮಾಡ್ಬೇಕಂತ ಸಿಗುತ್ತೆ. ನೀವು ಆಲ್ರೆಡಿ ಯಾವುದಕ್ಕೆ ಅಪ್ಲೈ ಮಾಡಿದ್ರಿ ಅಂತ ನೋಡೋದಾದ್ರೆ ಇಲ್ಲಿ ನಾವು ನೋಡ್ಬೋದು, ಇದು ಅಪ್ಲೈ ಮಾಡಿರ್ತಕ್ಕಂಥ ಡೀಟೇಲ್ಸ್. ಯಾವುದಾದ್ರೂ ಅಪ್ಲಿಕೇಶನ್ ನೀವು ಡಿಲೀಟ್ ಮಾಡಿರೋದಿದ್ರೆ ಇಲ್ಲಿ ಸಹ ಡಿಲೀಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಓಕೆ, ನೀವೇನಾದ್ರೂ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಅಡ್ಮಿಟ್ ಕಾರ್ಡ್ ಈ ಥರ ಏನಾದರೂ ಆಫ್ಟರ್ ಇದೇನ ನಿಮಗೆ ಆಲ್ ಟಿಕೆಟ್ ಬಿಡ್ತಾರೆ, ಅದೆಲ್ಲ ಸಹ ಈ ಒಂದು ವೆಬ್ಸೈಟಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲಾನು ಸಹ ನೀಟಾಗಿ ನೋಡಿ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 9/12 ಇದೆ. ಇಲ್ಲೊಂದ್ಸತಿ ತೋರಿಸ್ಬಿಡ್ತೀನಿ. ಇಲ್ಲಿ ನಾವು ನೋಡ್ಬೋದು ಲಾಸ್ಟ್ ಡೇಟು 9/12/2024 ಇದೆ. ಓಕೆ, HKR ಆಗಿರ್ಬೋದು, ನಾನ್ HKR ಆಗಿರ್ಬೋದು, ಎಲ್ಲರೂ ಸಹ ಅಪ್ಲೈ ಮಾಡ್ಬೋದು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.